ಬಸ್ ಚಾಲಕನೊಬ್ಬ ಮಹಿಳೆ ಮೇಲೆ ಅತ್ಯಾಚಾರವೆಸಗಿರುವ ಘಟನೆ ಫರೀದಾಬಾದ್ನಲ್ಲಿ ನಡೆದಿದೆ. ಫೆಬ್ರವರಿ 9ರಂದು ಖಾಸಗಿ ಬಸ್ಸಿನೊಳಗೆ ಅತ್ಯಾಚಾರವೆಸಗಿದ್ದಾನೆ. ಅಪರಾಧ ನಡೆಯುತ್ತಿರುವಾಗ ಇದನ್ನ ತಪ್ಪಿಸುವ ಬದಲು ಕಂಡಕ್ಟರ್ ಯಾರಾದರೂ ಬಸ್ಸಿನ ಕಡೆಗೆ ಬರ್ತಾರಾ ಎಂದು ನೋಡುತ್ತಾ ಕಾದು ಕುಳಿತಿದ್ದ ಎಂದು ಪೊಲೀಸರು ಹೇಳಿದ್ದು, ಡ್ರೈವರ್ ಜೊತೆ ಕಂಡಕ್ಟರ್ನನ್ನು ಕೂಡ ಬಂಧಿಸಲಾಗಿದೆ ಎಂದು ತಿಳಿಸಲಾಗಿದೆ. ಸಂತ್ರಸ್ತೆ ನೀಡಿರುವ ಮಾಹಿತಿ ಪ್ರಕಾರ ಮಹಿಳೆ ಹಲವು ಫ್ಲಾಟ್ಗಳಲ್ಲಿ ಕೆಲಸ ಮಾಡ್ತಾ ಇದ್ಲು. ಸೆಕ್ಟರ್ 56ರಲ್ಲಿ ಮನೆಗೆ ಹೋಗಲು ಸೆಕ್ಟರ್ 17 ಬೈಪಾಸ್ ರಸ್ತೆಯಲ್ಲಿ ಸಂಜೆ 6 ಗಂಟೆಗೆ ಬಸ್ಸಿಗಾಗಿ ಕಾಯ್ತಾ ಇದ್ಲು. ಆಗ ಬಿಳಿ ಬಣ್ಣದ ಬಸ್ಸೊಂದು ಬಂದಿತ್ತು. ಚಾಲಕ ಆಕೆಗೆ ಬಸ್ ಹತ್ತಲು ಅವಕಾಶ ನೀಡಿದ್ದ. ಬಸ್ ಹತ್ತಿದ ಬಳಿಕ ಬಸ್ನಲ್ಲಿ ತಾನೊಬ್ಬಳೇ ಇರುವುದು ಅರಿವಿಗೆ ಬಂದಿತ್ತು. ಬಸ್ ಖಾಲಿಯಾಗಿರೋದರ ಬಗ್ಗೆ ಆಕೆ ಕಂಡಕ್ಟರ್ನನ್ನ ಪ್ರಶ್ನಿಸಿದಾಗ ಮುಂದಿನ ನಿಲ್ದಾಣಗಳಲ್ಲಿ ಹೆಚ್ಚಿನ ಪ್ರಯಾಣಿಕರು ಹತ್ತುತ್ತಾರೆ ಎಂದು ಹೇಳಿದ್ದ. ಆದರೆ ಚಾಲಕ ಬಸ್ಸನ್ನ ಯಾರೂ ಇಲ್ಲದ ಸ್ಥಳದಲ್ಲಿ ನಿಲ್ಲಿಸಿದ್ದ. ಟೈಮ್ಸ್ ಆಫ್ ಇಂಡಿಯಾ ವರದಿಯ ಪ್ರಕಾರ ಚಾಲಕ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದಾಗ ಕಂಡಕ್ಟರ್ ಎಲ್ಲಾ ಕಿಟಕಿಗಳನ್ನು ಮುಚ್ಚಿದ್ದಾನೆ ಎನ್ನಲಾಗಿದೆ. ಕಂಡಕ್ಟರ್ ಘಟನಾ ಸ್ಥಳದಲ್ಲೇ ಇದ್ದು ಇತರರ ಮೇಲೆ ನಿಗಾ ಇಟ್ಟಿದ್ದ. ಹಲ್ಲೆಯ ನಂತರ ಆರೋಪಿಯು ಮಹಿಳೆಯನ್ನ ಸೆಕ್ಟರ್ 17ರಲ್ಲಿ ಇಳಿಸಿ ಪೊಲೀಸರಿಗೆ ವರದಿ ಮಾಡಿದ್ರೆ ಭೀಕರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಬೆದರಿಕೆ ಹಾಕಿದ್ದಾನೆ. ಬೆದರಿಕೆಗಳ ಹೊರತಾಗಿಯೂ ಮಹಿಳೆ ತಕ್ಷಣ ಪೊಲೀಸರನ್ನ ಸಂಪರ್ಕಿಸಿದ್ದಳು ಮತ್ತು ಸೆಕ್ಟರ್ 17 ಪೊಲೀಸ್ ಠಾಣೆಯಲ್ಲಿ ಬಿಎನ್ಎಸ್ ಸೆಕ್ಷನ್ 64ರ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಮಹಿಳೆಯನ್ನ ವೈದ್ಯಕೀಯ ಪರೀಕ್ಷೆಗೆ ಕಳುಹಿಸಲಾಗಿದ್ದು, ಸೆಕ್ಟರ್ 16ರ ಮಹಿಳಾ ಪೊಲೀಸ್ ಠಾಣೆಯು ಸಂಪೂರ್ಣ ತನಿಖೆಯನ್ನ ಪ್ರಾರಂಭಿಸಿದೆ. ಪ್ರದೇಶದ ಸಿಸಿಟಿವಿ ದೃಶ್ಯಾವಳಿಗಳನ್ನು ನೋಡಿದ್ರೆ ನೆರೆಯ ಗುರುಗ್ರಾಮದಲ್ಲಿರುವ ಖಾಸಗಿ ಕಂಪನಿಯ ಕಾರ್ಮಿಕನನ್ನ ಸಾಗಿಸಲು ಬಸ್ ಅನ್ನ ಬಳಸಲಾಗ್ತಾ ಇತ್ತು ಎಂದು ತಿಳಿದು ಬಂದಿದೆ. ಜೈಪುರದ ಪಣಿಯಾಲ್ ಗ್ರಾಮದ ಬಸ್ ಚಾಲಕ ರೋಷನ್ ಲಾಲ್ ಮತ್ತು ಉತ್ತರ ಪ್ರದೇಶದ ಬದೌನ್ನ ಹರ್ದತ್ಪುರ ಗ್ರಾಮದ ನಿವಾಸಿ ನಾನ್ಹೆ ಎಂಬ ಕಂಡಕ್ಟರ್ ಅವರನ್ನ ಮಂಗಳವಾರ ಪೊಲೀಸರು ಬಂಧಿಸಿದ್ದಾರೆ. ಬಸ್ ಚಾಲಕನೊಬ್ಬ ಮಹಿಳೆ ಮೇಲೆ ಅತ್ಯಾಚಾರವೆಸಗಿರುವ ಘಟನೆ ಫರೀದಾಬಾದ್ನಲ್ಲಿ ನಡೆದಿದೆ. ಫೆಬ್ರವರಿ 9ರಂದು ಖಾಸಗಿ ಬಸ್ಸಿನೊಳಗೆ ಅತ್ಯಾಚಾರವೆಸಗಿದ್ದಾನೆ. ಅಪರಾಧ ನಡೆಯುತ್ತಿರುವಾಗ ಇದನ್ನ ತಪ್ಪಿಸುವ ಬದಲು ಕಂಡಕ್ಟರ್ ಯಾರಾದರೂ ಬಸ್ಸಿನ ಕಡೆಗೆ ಬರ್ತಾರಾ ಎಂದು ನೋಡುತ್ತಾ ಕಾದು ಕುಳಿತಿದ್ದ ಎಂದು ಪೊಲೀಸರು ಹೇಳಿದ್ದು, ಡ್ರೈವರ್ ಜೊತೆ ಕಂಡಕ್ಟರ್ನನ್ನು ಕೂಡ ಬಂಧಿಸಲಾಗಿದೆ ಎಂದು ತಿಳಿಸಲಾಗಿದೆ. ಸಂತ್ರಸ್ತೆ ನೀಡಿರುವ ಮಾಹಿತಿ ಪ್ರಕಾರ ಮಹಿಳೆ ಹಲವು ಫ್ಲಾಟ್ಗಳಲ್ಲಿ ಕೆಲಸ ಮಾಡ್ತಾ ಇದ್ಲು. ಸೆಕ್ಟರ್ 56ರಲ್ಲಿ ಮನೆಗೆ ಹೋಗಲು ಸೆಕ್ಟರ್ 17 ಬೈಪಾಸ್ ರಸ್ತೆಯಲ್ಲಿ ಸಂಜೆ 6 ಗಂಟೆಗೆ ಬಸ್ಸಿಗಾಗಿ ಕಾಯ್ತಾ ಇದ್ಲು. ಆಗ ಬಿಳಿ ಬಣ್ಣದ ಬಸ್ಸೊಂದು ಬಂದಿತ್ತು. ಚಾಲಕ ಆಕೆಗೆ ಬಸ್ ಹತ್ತಲು ಅವಕಾಶ ನೀಡಿದ್ದ. ಬಸ್ ಹತ್ತಿದ ಬಳಿಕ ಬಸ್ನಲ್ಲಿ ತಾನೊಬ್ಬಳೇ ಇರುವುದು ಅರಿವಿಗೆ ಬಂದಿತ್ತು. ಬಸ್ ಖಾಲಿಯಾಗಿರೋದರ ಬಗ್ಗೆ ಆಕೆ ಕಂಡಕ್ಟರ್ನನ್ನ ಪ್ರಶ್ನಿಸಿದಾಗ ಮುಂದಿನ ನಿಲ್ದಾಣಗಳಲ್ಲಿ ಹೆಚ್ಚಿನ ಪ್ರಯಾಣಿಕರು ಹತ್ತುತ್ತಾರೆ ಎಂದು ಹೇಳಿದ್ದ. ಆದರೆ ಚಾಲಕ ಬಸ್ಸನ್ನ ಯಾರೂ ಇಲ್ಲದ ಸ್ಥಳದಲ್ಲಿ ನಿಲ್ಲಿಸಿದ್ದ. ಟೈಮ್ಸ್ ಆಫ್ ಇಂಡಿಯಾ ವರದಿಯ ಪ್ರಕಾರ ಚಾಲಕ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದಾಗ ಕಂಡಕ್ಟರ್ ಎಲ್ಲಾ ಕಿಟಕಿಗಳನ್ನು ಮುಚ್ಚಿದ್ದಾನೆ ಎನ್ನಲಾಗಿದೆ. ಕಂಡಕ್ಟರ್ ಘಟನಾ ಸ್ಥಳದಲ್ಲೇ ಇದ್ದು ಇತರರ ಮೇಲೆ ನಿಗಾ ಇಟ್ಟಿದ್ದ. ಹಲ್ಲೆಯ ನಂತರ ಆರೋಪಿಯು ಮಹಿಳೆಯನ್ನ ಸೆಕ್ಟರ್ 17ರಲ್ಲಿ ಇಳಿಸಿ ಪೊಲೀಸರಿಗೆ ವರದಿ ಮಾಡಿದ್ರೆ ಭೀಕರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಬೆದರಿಕೆ ಹಾಕಿದ್ದಾನೆ. ಬೆದರಿಕೆಗಳ ಹೊರತಾಗಿಯೂ ಮಹಿಳೆ ತಕ್ಷಣ ಪೊಲೀಸರನ್ನ ಸಂಪರ್ಕಿಸಿದ್ದಳು ಮತ್ತು ಸೆಕ್ಟರ್ 17 ಪೊಲೀಸ್ ಠಾಣೆಯಲ್ಲಿ ಬಿಎನ್ಎಸ್ ಸೆಕ್ಷನ್ 64ರ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಮಹಿಳೆಯನ್ನ ವೈದ್ಯಕೀಯ ಪರೀಕ್ಷೆಗೆ ಕಳುಹಿಸಲಾಗಿದ್ದು, ಸೆಕ್ಟರ್ 16ರ ಮಹಿಳಾ ಪೊಲೀಸ್ ಠಾಣೆಯು ಸಂಪೂರ್ಣ ತನಿಖೆಯನ್ನ ಪ್ರಾರಂಭಿಸಿದೆ. ಪ್ರದೇಶದ ಸಿಸಿಟಿವಿ ದೃಶ್ಯಾವಳಿಗಳನ್ನು ನೋಡಿದ್ರೆ ನೆರೆಯ ಗುರುಗ್ರಾಮದಲ್ಲಿರುವ ಖಾಸಗಿ ಕಂಪನಿಯ ಕಾರ್ಮಿಕನನ್ನ ಸಾಗಿಸಲು ಬಸ್ ಅನ್ನ ಬಳಸಲಾಗ್ತಾ ಇತ್ತು ಎಂದು ತಿಳಿದು ಬಂದಿದೆ. ಜೈಪುರದ ಪಣಿಯಾಲ್ ಗ್ರಾಮದ ಬಸ್ ಚಾಲಕ ರೋಷನ್ ಲಾಲ್ ಮತ್ತು ಉತ್ತರ ಪ್ರದೇಶದ ಬದೌನ್ನ ಹರ್ದತ್ಪುರ ಗ್ರಾಮದ ನಿವಾಸಿ ನಾನ್ಹೆ ಎಂಬ ಕಂಡಕ್ಟರ್ ಅವರನ್ನ ಮಂಗಳವಾರ ಪೊಲೀಸರು ಬಂಧಿಸಿದ್ದಾರೆ.